ಚುನಾವಣಾ ರಾಜಕೀಯಕ್ಕೆ ಮತ್ತೊಮ್ಮೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ತಾವು ರಾಜೀನಾಮೆಯನ್ನ ಕೊಡುವಂತಹ ಸಂದರ್ಭದಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ಅವರು. 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ರು. ಈಗ ಮಂಡ್ಯದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ಇನ್ಮುಂದೆ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ತಮ್ಮ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ದಿವಂಗತ ಕೆಆರ್ಪೇಟೆ ಕೃಷ್ಣರ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದು ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಅವರು ಕೊಟ್ಟಿರೋದು. 10 ವರ್ಷ ರಾಜಕೀಯದಲ್ಲಿ ನೀವು ಇರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಾರೆ, ನಾನು 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ. ಜನ ಅವನ್ನ ತಿರಸ್ಕಾರ ಮಾಡಿದ್ರು, ಬಯಸಿದ್ರು. ಆ ಸಂದರ್ಭದಲ್ಲೂ ಕೂಡ ನನಗೆ ರಾಜಕೀಯ ಮುಗಿದೋಗಿದೆ, ಈಗ ನನಗೆ ಬೇಕಾಗಿಲ್ಲ ಹೇಳಿ ಅವರು ಹೇಳಿ ರಾಜಕೀಯ. ಬಟ್ ನಾನು ನೋಡಿ ಇನ್ನ ಈಗಲೂ MLA ಆಗಿದ್ದೀನಿ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. 2028ಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಇದು ಸಿದ್ದರಾಮಯ್ಯ ಅವರ ಸ್ಪಷ್ಟ ಮಾತು. ಹಾಗಂತ ಇದೇ ಮೊದಲ ಬಾರಿ ಹೇಳಿದ್ದಾಗಿಲ್ಲ. ನಿಮಗೆ ನೆನಪಿದ್ರೆ 2013ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಆದಂತಹ ನಂತರದಲ್ಲಿ, ಮೊದಲ ಬಾರಿ ಮುಖ್ಯಮಂತ್ರಿ ಆದಂತಹ ನಂತರದಲ್ಲಿ ಇದೇ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ. ಅದಾದ ನಂತರ 2018ರ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ. ಆಗ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲೂ ಇದೇ ನನ್ನ ಕೊನೆಯ ಚುನಾವಣೆ ಎಂದಿರ್ತಾರೆ. ಅದಾದ ಬಳಿಕ 2023ರ ಚುನಾವಣೆಯ ಸಂದರ್ಭದಲ್ಲೂ ಅವರು ಈ ಮಾತನ್ನ ಉಲ್ಲೇಖ ಮಾಡಿರ್ತಾರೆ. ಮೊನ್ನೆ ತಮ್ಮ ರಾಜೀನಾಮೆಯನ್ನ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತಹ ಸಂದರ್ಭದಲ್ಲೂ ಇನ್ಮುಂದೆ ಚುನಾವಣಾ ರಾಜಕೀಯದಲ್ಲಿ ನಾನು ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಅಚ್ಚರಿಯ ವಿಚಾರ ಏನೂ ಅಲ್ಲ, ಸಿದ್ದರಾಮಯ್ಯ ಅವರು ನಾನು ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿರೋದು. ಬಟ್ ಅವರು ಆ ಮಾತನ್ನ ಹೇಳಿದಾಗ ಆ ಕಾರ್ಯಕ್ರಮದಲ್ಲಿ ಇಲ್ಲ ನೀವು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒತ್ತಡ ಅಥವಾ ಒತ್ತಾಯ ಯಾವ ರೀತಿ ವ್ಯಕ್ತವಾಯಿತು ಅಂತ ಹೇಳಿ ನಂದೀಶ್. ಖಂಡಿತ ವಿದ್ಯಾ, ಈ ಘಟನೆ ನಡೆದಿರುವಂತದ್ದು ನಿನ್ನೆ ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಅವರ ಒಂದು ಜನ್ಮದಿನ ಕಾರ್ಯಕ್ರಮವನ್ನ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡು ಬಂದ್ರು. ಅಂದ್ರೆ ರಾಜಕೀಯ ಇದೀಗ ಕಲುಷಿತಗೊಂಡಿದೆ, ಹೀಗೆ ಹಲವಾರು ವಿಚಾರಗಳನ್ನ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ನೀವು ಕೂಡ ಏನು ಕೆಆರ್ಪೇಟೆ ಮಾಜಿ ಸ್ಪೀಕರ್ ಕೃಷ್ಣ ಅವರು ಇದ್ರು, ಅವರು 2013ರಲ್ಲೇ ಕೊನೆ ಚುನಾವಣೆಯನ್ನು ಎದುರಿಸಿದ್ರು. ನನ್ನ ಜೊತೆಗೂ ಕೂಡ ಬಂದ್ರು ಕೂಡ ಅವರು. ನಾನು 2023ರಲ್ಲೂ ಕೂಡ ಚುನಾವಣೆಯನ್ನು ಸ್ಪರ್ಧಿಸಿದ್ದೇನೆ, ಹಾಲಿ ಶಾಸಕನು ಕೂಡ ಆಗಿದ್ದೇನೆ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಸಂದರ್ಭದಲ್ಲಿ ಇನ್ನೂ 10 ವರ್ಷ ನೀವು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿ ಸೇರಿದಂತಹ ಒಂದಷ್ಟು ಜನರು ಒಂದು ದುಂಬಾಲನ್ನ ಹಾಕಿದ್ರು. ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನು 2028ರ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಎಂಬ ನಿಟ್ಟಿನಲ್ಲಿ ಕಡಖಂಡಿತವಾಗಿ ಕೂಡ ಹೇಳಿರುವಂತದ್ದು. ಈ ಹಿಂದೆ 2013ರಲ್ಲೂ ಕೂಡ ಸಿದ್ದರಾಮಯ್ಯನವರು ಅದೇ ಮಾತುಗಳನ್ನ ಹೇಳಿದ್ರು. ಆದ್ರೆ 2018ರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಬಳಿಕ 2023ರಲ್ಲೂ ಕೂಡ ಮಾಡಿದ್ರು. ಆದ್ರೆ ಇದೀಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಇದೀಗ ಮತ್ತೆ ಅದೇ ಮಾತನ್ನು ಕೂಡ ಹೇಳಿರುವಂತದ್ದು. ಇದು ಒಂದು ರೀತಿ ಅಚ್ಚರಿ ಅಲ್ಲದಿದ್ರೂ ಕೂಡ ಅವರ ಒಂದು ಹೇಳಿಕೆ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ನೋವನ್ನ ತಂದಿರುವಂತದ್ದು. ಯಾಕೆಂದ್ರೆ ಅವರು ಇನ್ನೂ ಕೂಡ ಚುನಾವಣಾ ರಾಜಕೀಯದಲ್ಲಿ ಉಳಿಬೇಕು ಎಂಬ ನಿಟ್ಟಿನಲ್ಲಿ ಅಭಿಮಾನಿಗಳ ಆಸೆ ಆಗಿದೆ. ಆದ್ರೆ ಆ ಒಂದು ಆಸೆಯನ್ನ ಈಡೇರಿಸೋದಕ್ಕೆ ಆಗಲ್ಲ, ನಾನು ಚುನಾವಣೆಗೆ ಮುಂದೆ ಸ್ಪರ್ಧಿಸಲ್ಲ ಎಂಬ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.